ಈಗ ನೀವು ಫ್ಯಾಮಿಲಿ ಭೇಟಿಯಾಗಿ ಸರ್ಕಾರ ನಿಮ್ಮ ಜೊತೆಗಿದೆ ಅಂತೇಳಿ ಧೈರ್ಯ ಹೇಳಿ ಬಂದಿದ್ರಿ. ಈಗ ಫ್ಯಾಮಿಲಿ ಫೋಟೋ ಇದನ್ನೆಲ್ಲ ನೋಡಿ ಕಣ್ಣೀರ್ ಆಗ್ತಾ ಇದ್ದಾರೆ ಅವರಪ್ಪ. ನ್ಯಾಯ ಸಿಗುತ್ತೋ ಇಲ್ಲ ಅನ್ನೋಂತ ಆತ ನಿರಾಶೆ ಭಾವನೆಯಲ್ಲಿ ಮಾತಾಡ್ತಾ ಇದ್ದಾರೆ. ಇಲ್ಲ ಅದು ನೋಡಿ, ಇಲ್ಲಿ ಯಾವುದೇ ರೀತಿಯಲ್ಲಿ ಈ ಕೇಸನ್ನು ಲೂಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಮಾಡೋದೇ ಇಲ್ಲ. ಯಾವುದನ್ನು ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ಅದನ್ನು ಇಲ್ಲಿವರೆಗೂ ತಗೊಂಡಿದ್ದೇವೆ, ಮುಂದೇನೂ ಕೂಡ ತಗೋತೀವಿ. ಯಾರ ಒತ್ತಡಕ್ಕೂ ಕೂಡ ನಾವು ಮಣಿಯುವ ಪ್ರಶ್ನೆನೇ ಬರೋದಿಲ್ಲ. ಹೌದ್ರಿ, ಅದನ್ನೇ ಹೇಳ್ತಾ ಇದ್ದೀನಲ್ಲ, ಅದನ್ನೇ ಹೇಳ್ತಾ ಇದ್ದೀನಿ, ಕ್ರಮ ತಗೊಳ್ತೀವಿ ಅಂತ. ಇನ್ನೇನು ಲಿಸನ್ ಟು ಮೀ, ಯು ಆರ್ ನಾಟ್ ಇಂಟರಾಗೇಟಿಂಗ್ ಮೀ, ಯು ಆರ್ ನಾಟ್ ಇಂಟರಾಗೇಟಿಂಗ್ ಮೀ. ಕೇಳೋದು ಕೇಳ್ಕೊಳ್ಳಿ ಅಪ್ಪ, ಹೇಳೋದು ಕೇಳ್ಕೊಳ್ಳಿ. ನಾನು ಕೋಪ ಮಾಡ್ಕೊಳ್ತಿಲ್ಲ, ನೀವು ಹೇಳೋದು ಕೇಳಬೇಕು, ಹೇಳೋದು ಕೇಳಬೇಕಲ್ಲ ನೀವು. ಹೇಳೋದು ನೋಡಿ, ಕೇಳಿ ಸ್ವಲ್ಪ. ಇವತ್ತು ನಾನು ಹೇಳ್ತಾ ಇರ್ತಕ್ಕಂಥದ್ದು ಯಾವ ರೀತಿಯಲ್ಲಿ ಘಟನೆ ನಡೀತು, ಅದಕ್ಕೆ ನಾವೇನು ಕ್ರಮ ತಗೊಂಡಿದ್ದೀವಿ, ಮುಂದೆ ಯಾವ ರೀತಿ ನಡೀದಂಗೆ ನೋಡ್ಕೊಳ್ತೀವಿ, ಈ 3 ವಿಚಾರ ನಿಮ್ಮ ಗಮನಕ್ಕೆ ತಂದಿದ್ದೀನಿ, ರಾಜ್ಯದ ಜನತೆಗೆ ತಂದಿದ್ದೀನಿ. ಮುಂದೆ ಇಂಥದ್ದು ಆಗದಾಗೆ ನೋಡ್ಕೊಳ್ಳೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು ಅದು ಮಾಡ್ತೀವಿ. ಈಗ ಜೈಲಲ್ಲೇ ಈ ರೀತಿ ಆತಿಥ್ಯ ಸಿಕ್ಕಿದೆ, ಪೊಲೀಸರು ಸಲ್ಲಿಸೋ ಚಾರ್ಜ್ ಶೀಟ್ ಮೇಲೆ ಸಾರ್ವಜನಿಕರು ಸಹಜವಾಗಿ ಅನುಮಾನ ಪಡ್ತಾರೆ ಸರ್. ಇಲ್ಲ, ಅನುಮಾನ ಪಡೋದು ಬೇಕಾಗಿಲ್ಲ. ನಾವು ಕಾನೂನು ಪ್ರಕಾರ ಏನು ಮಾಡಬೇಕೋ ಅದನ್ನು ಖಂಡಿತವಾಗಿ ಮಾಡ್ತೀವಿ, ಯಾವ ಮುಲಾಜಿಲ್ಲದೆ ಮಾಡ್ತೀವಿ. ಅದನ್ನು ನೋಡೋಣ, ಲೀಗಲಿ ವಿಲ್ ಎಕ್ಸಾಮಿನ್. ಕಾನೂನು ಪ್ರಕಾರ ಪರಿಶೀಲನೆ ಮಾಡಿ ಅವ್ರ ಅಡ್ವೈಸ್ ತೊಗೊತೀವಿ. ಕಾನೂನಲ್ಲಿ ಮತ್ತೊಂದು ಕೇಸ್ ರಿಜಿಸ್ಟರ್ ಮಾಡಬೇಕು ಅಂದರೆ ಮಾಡ್ತೀವಿ. ಅದನ್ನು ಎಕ್ಸಾಮಿನ್ ಮಾಡ್ತೀವಿ. ಯಾಕೆಂದರೆ ಇಲ್ಲಿ ಎಲ್ಲೋ ಒಂದು ಕಡೆ ನೀವು ಹೇಳ್ದಂಗೆ ಆತಿಥ್ಯ ಸಿಗ್ತದೆ ಅನ್ನುವಾಗ ಆತಿಥ್ಯ ಸಿಗದೇ ಇರೋ ಕಡೆ ನೋಡೋಣ. ಸಿಗದೇ ಇರೋ ಕಡೆ ಅಂದರೆ ಅಲ್ಲೂ ಯಾಕ್ರಿ ಕೊಡ್ತಾರೆ? ಅದಕ್ಕೆ ಹೇಳ್ತಾ ಇದ್ದೀನಪ್ಪ, ನಾನು ಹೇಳ್ತಾ ಇರೋದು. ಅಲ್ಲಲ್ಲ, ನಾನು ಮರೆಮಾಚತಕ್ಕಂಥ ಅಥವಾ ಸುಳ್ಳು ಹೇಳ್ತಕ್ಕಂಥ ಪ್ರಮೇಯ ನನಗೇನೂ ಇಲ್ಲ. ಫ್ಯಾಕ್ಟ್ ಈಸ್ ಎ ಫ್ಯಾಕ್ಟ್. ಈಗ 7 ಜನ ಸಸ್ಪೆಂಡ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀನಿ, ಅವ್ರ ಹೆಸರುಗಳು ಹೇಳಿದ್ದೀನಿ. ಮುಂದೆ ಅಧಿಕಾರಿಗಳು ಯಾರಾದರೂ ಸೀನಿಯರ್ ಆಫೀಸರ್ ನೀವು ಕೇಳಿದ್ರಿ, ಸೀನಿಯರ್ಸ್ನ ಯಾರನ್ನ ಬಿಟ್ಬಿಡ್ತೀರಾ ಅಂತ, ಅವ್ರನ್ನ ಬಿಡೋ ಪ್ರಶ್ನೆ ಇಲ್ಲ. ಆ ತನಿಖೆ ಮಾಡ್ತಾ ಇದ್ದೇವೆ, ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಅವರ ರೋಲ್ ಇದೆ ಅಂತ ಗೊತ್ತಾದರೆ ಅವರನ್ನು ಸಸ್ಪೆಂಡ್ ಮಾಡ್ತೀನಿ, ಮುಲಾಜಿಲ್ದೆ ಮಾಡ್ತೀನಿ. ನೋಡಿ, ಇವೆಲ್ಲ ನಡೀತಾನೆ ಇರ್ತಾವಲ್ವಾ, ನಿಮಗೂ ಗೊತ್ತಿದೆ, ಇವೆಲ್ಲ ನಡೀತಾ ಇರ್ತಾವೆ. ಆದರೆ ನಾವು ಇದನ್ನೆಲ್ಲ ತಡ್ಕೊಂಡೇ ಮುಂದಕ್ಕೆ ಹೋಗ್ಬೇಕಲ್ವಾ, ಇದಕ್ಕೆ ಬಲಿಪಶು ಆಗೋದಿಲ್ಲ ನಾನು. Viral pictures have emerged of Darshan holding a cigarette being given VVIP treatment from inside Parapana Agrahara prison. Sir, it's the same jail where often raids are conducted, and there you see cops come out and say that there were no significant. No, they've already, see, yesterday evening as early as possible we went there. The police departmental people, senior people went there, investigated. They found, preliminarily they have found about 7 people who were involved. So immediately they were kept under suspension. If there is, the further investigation is going on. If there is an involvement of senior officers, we will take action, on them also. We'll keep them under suspension also. Sir, is this a lapse and irresponsible behavior on part of the prison authorities, and is it an embarrassment for the government? No, we will see. This is definitely a lapse. I definitely agree. This is a lapse on the part of the department officers. It should not repeat. I'll see that this will not be repeated again and again. So there is a huge politics that has erupted saying that the Congress government has converted Central Jail into a resort. What is this sort of a treatment that is being provided? People may say anything. We also have, let me say this, we also have some responsibility. It's not like that, people say or somebody says, we'll accept that. We also have some responsibility. ಸಾರ್ವಜನಿಕರಿಗೆ ಏನು ಮೆಸೇಜ್ ಪಾಸ್ ಮಾಡ್ತೀರಾ ಸರ್? ಅನುಮಾನದಿಂದ ಗೃಹ ಇಲಾಖೆನ ಒಂದು ರೀತಿ ಅನುಮಾನದಿಂದ ನೋಡಿ, ಈ ಒಂದು ಇನ್ಸಿಡೆಂಟಿನಿಂದ ಇಡೀ ಇಲಾಖೆನೇ ಅನುಮಾನದಿಂದ ನೋಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಗೃಹ ಇಲಾಖೆ ಒಳ್ಳೆ ಕೆಲಸಗಳನ್ನು ಕೂಡ ಮಾಡಿದೆ. ಅನೇಕ ಜನ ಈಗ 95% ಮರ್ಡರರ್ಸ್ನ
ಕಳೆದ 1 ವರ್ಷದಲ್ಲಿ ಎಲ್ಲ ಹಿಡಿದು ಅವ್ರನ್ನ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ತೊಗೊಂಡಿದ್ದೀವಿ, ಗೊತ್ತಾಯ್ತಾ. ಆಮೇಲೆ ಎಲ್ಲ ಒಳ್ಳೆ ಕೆಲಸಗಳನ್ನು ಕೂಡ ಅನೇಕ ಒಳ್ಳೆ ಕೆಲಸಗಳನ್ನ ಪೊಲೀಸ್ ಇಲಾಖೆಯವರು ಮಾಡಿದ್ದಾರೆ. ಎಲ್ಲವೂ ಕೂಡ ಪೊಲೀಸ್ ಇಲಾಖೆಯಲ್ಲಿ ಕೆಟ್ಟದ್ದು ಅಂತೇಳಿ ಅಂದ್ಕೊಳ್ಳೋ ಅಗತ್ಯ ಇಲ್ಲ. ಒಂದು ನಾನು ರಾಜ್ಯದ ಜನತೆಗೆ ಅಶ್ಯೂರೆನ್ಸ್ ಕೊಡ್ತಕ್ಕಂಥದ್ದು, ನಾವು ಕಾನೂನಿನ ಚೌಕಟ್ಟಿನಲ್ಲಿ ಏನು ಕೆಲಸ ಮಾಡಬೇಕೋ ಅವ್ರು ಯಾರೇ ಇರಲಿ, ಎಷ್ಟೇ ದೊಡ್ಡವರು ಇರಲಿ, ಆ ಕೆಲಸವನ್ನು ಮುಲಾಜಿಲ್ಲದೆ ಮಾಡ್ತೀವಿ. ನೋಡಿ, ನಿಮಗೆ ಅದರ ಇದನ್ನು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಈಗಾಗಲೇ ನಾನು ಅವರ ರೆಪ್ರೆಸೆಂಟೇಷನನ್ನು ಪರಿಗಣಿಸಿ ಸುಮಾರು 90ಕ್ಕೂ ಹೆಚ್ಚು ಜನರಿಗೆ ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ. ಒಂದೊಂದು ಕೇಸನ್ನು ನಾವು ಪರಿಶೀಲನೆ ಮಾಡ್ತೀವಿ. ಪತಿ ಪತ್ನಿ ಪ್ರಕರಣ ಅಂದರೆ ಗಂಡ ಹೆಂಡತಿ ಇಬ್ಬರೂ ಕೂಡ ಸರ್ವಿಸ್ನಲ್ಲಿ ಒಂದೇ ಊರಿನಲ್ಲಿ ಆಗಬೇಕು ಅಂತ ಹೇಳಿ ಕಾನೂನಲ್ಲೇ ಮಾಡಿದ್ದೀವಿ. ಅದನ್ನು ಸುಲಭನಾಗಿ ಮಾಡ್ತೀವಿ. ಅವ್ರು ಕೇಳ್ತಕ್ಕಂಥದ್ದು ಅದಲ್ಲ. ಅವರು ತಂದೆ ತಾಯಿಗಳು ವೃದ್ಧರಿದ್ದಾರೆ, ನಾವು ಬೆಂಗಳೂರಲ್ಲೇ 15 ವರ್ಷ ಇದ್ದೀವಿ, 20 ವರ್ಷ ಇದ್ದೀವಿ, ನಮ್ಮನ್ನು ಅಲ್ಲಿಗೆ ಟ್ರಾನ್ಸ್ಫರ್ಸ್ ಮಾಡಿಸ್ಕೊಡಿ, ನಮ್ಮ ಕುಟುಂಬದ ಜೊತೆ ಇರ್ತೀವಿ, ನಮ್ಮ ಪತ್ನಿ ಜೊತೆ ಇರ್ತೀವಿ, ಮಕ್ಕಳ ಜೊತೆ ಇರ್ತೀವಿ ಅಂತ ಹೇಳಿ ಆ ಥರದ ಕೇಸ್ಗಳು ಜಾಸ್ತಿ ಇದೆ. ಗಂಡ ಹೆಂಡತಿ ಇಬ್ಬರೂ ಕೂಡ ಸರ್ಕಾರಿ ನೌಕರಿಯಲ್ಲಿದ್ದಾರೆ, ಅವ್ರನ್ನ ಒಂದೇ ಊರಿಗೆ ಹಾಕಬೇಕು ಅನ್ನೋದನ್ನು ಅದರಲ್ಲಿ ಯಾವುದೇ ತೊಂದರೆ ಇಲ್ಲದೆ ನಾವು ಮಾಡಿಕೊಡ್ತೀವಿ, ಮಾಡ್ತಾಯಿದ್ವಿ. 90 ಕೇಸಸ್ ಆಗಲೇ ಈಗ ಇಶ್ಯೂ ಮಾಡಿದ್ದೀವಿ, ಅವರೆಲ್ಲವೂ ರಿಪೋರ್ಟ್ ಮಾಡ್ಕೊಂಡಿದ್ದಾರೆ. ಅದು ಕೆಲವರಿಗೆ ಆಗುತ್ತೆ, ಕೆಲವರಿಗೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಅವರು ಕಂಪ್ಲೇಂಟ್ ಮಾಡ್ತಾನೆ ಇರ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.